ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಹಾರ್ಟ್ ಅಟ್ಯಾಕ್ದಾಗ ಪೇಷಂಟಿಗೆ ಏನೇನು ಲಕ್ಷಣ ಬರ್ತಾವೆ. ಸೊ ನೋಡ್ರಿ, ಹಾರ್ಟ್ ಅಟ್ಯಾಕ್ ಏನಿದೆ ಇದಕ್ಕೆ ಕೊರೋನರಿ ಆರ್ಟರಿ ಡಿಸೀಸ್ ಇಲ್ಲ ಕೊರೋನರಿ ಹಾರ್ಟ್ ಡಿಸೀಸ್ ಅಂತಾನು ಕರೀತಾರೆ. ಲಕ್ಷಣ ಏನೇನು ಇರ್ತಾವಪ್ಪ ಅಂದ್ರೆ ನೋಡ್ರಿ, ಒಂದೇದು ಪೇಷಂಟಿಗೆ ಲೆಫ್ಟ್ ಸೈಡೆಡ್ ಚೆಸ್ಟ್ ಪೇನ್ ಆಗುತ್ತೆ ರೀ. ಲೆಫ್ಟ್ ಸೈಡ್ ಚೆಸ್ಟ್ ಪೇನ್ ಆಗುತ್ತಾ, ಅದು ಇಲ್ಲಿಂದ ಹಿಡಿದು ಲೆಫ್ಟ್ ಹ್ಯಾಂಡಿಗೆ, ನೆಕ್ಕಿಗೆ, ಬ್ಯಾಕ್ ಸೈಡ್ ಮಟ್ಟ ಹೋಗುತ್ತೆ ರೀ ಪೇನು. ಮತ್ತು ಪೇಷಂಟಿಗೆ ಭಾಳ ಜಾಸ್ತಿ ಬ್ರೆತ್ಲೆಸ್ನೆಸ್ ಇಶ್ಯೂ ಆಗುತ್ತೆ, ಉಸಿರಾಡೋಕೆ ಕಷ್ಟ ಆಗ್ತಿರ್ತೈತಿ. ಅವನಿಗೆ ಸ್ವಲ್ಪ ಅಡ್ಡಾಡಿದ್ರೆ ದಮ್ ಹತ್ತುತ್ತಾ, ನಿಂತ್ರ ಹಳವರಾಗ್ತಾನೆ ರೀ, ಆ ರೀತಿ ದಮ್ ಹತ್ತುತ್ತಾ. ಭಾಳ ಜಾಸ್ತಿ ಬೆವರು ಬರ್ತೈತಿ ರೀ, ಕೋಲ್ಡ್ ಸ್ವೆಟ್ ಅಂತಾರೆ, ಮೈ ಪೂರ ತಂಪಾಗ್ಬಿಡ್ತೈತಿ. ಇಂಡೈಜೆಷನ್ ಪ್ರಾಬ್ಲಮ್ ಆಗ್ತೈತಿ ರೀ, ಹಾರ್ಟ್ ಬರ್ನ್, ಎದೆ ಉರಿ ಚಾಲು ಆಗ್ತಿರ್ತೈತಿ. ವಾಂತಿ ಬಂದಂಗೆ ಆಗೋದು ಇಲ್ಲ, ವಾಂತಿ ಮಾಡ್ಕೊಳೋದು ಚಾಲು ಆಗ್ತೈತಿ. ತಲೆ ಚಕ್ರ ಬರೋದು, ಪೇಷಂಟಿಗೆ ಭಾಳ ಜಾಸ್ತಿ ಆಯಾಸ ಆಗುತ್ತಿರ್ತೈತಿ, ಇಲ್ಲ ಭಾಳ ಜಾಸ್ತಿ ಗಾಬರಿ ಆಗ್ತಿರ್ತಾನೆ ರೀ, ಇಲ್ಲ ಅವನಿಗೆ ಎದೆ ಬಡ್ತಾ ಏನೈತೆ ನೋಡ್ರಿ ಭಾಳ ಜಾಸ್ತಿ ಆಗ್ತಿರ್ತೈತಿ, ಇಲ್ಲ ಇರ್ರೆಗ್ಯುಲರ್ ಹಾರ್ಟ್ ಬೀಟ್ ಆಗಕ್ಕೆ ಕುಂತೈತೆ ಅಂತ ಪೇಷಂಟಿಗೆ ಫೀಲ್ ಆಗ್ತಿರ್ತೈತಿ. ಇವೆಲ್ಲ ಲಕ್ಷಣ ಹಾರ್ಟ್ ಅಟ್ಯಾಕ್ ಪೇಷಂಟ್ಸಿಗೆ ಇರ್ತಾವ್ರಿ. ಕೆಲವೊಂದಿಷ್ಟು ಪೇಷಂಟಿಗೆ ಒಟ್ಟ ಯಾವುದೇ ರೀತಿ ಲಕ್ಷಣ ಇಡಂಗಿಲ್ಲ, ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ರೀ ಅವ್ರಿಗೆ. ಅದಕ್ಕೆ ಸೈಲೆಂಟ್ MI ಅಂತ ಕರೀತಾರೆ ರೀ. ಧನ್ಯವಾದಗಳು.